ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ ಬೊಮ್ಮನಹಳ್ಳಿ, ಬ್ಯಾಂಗ್ಳೂರು. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಿಮಗೆ ಗೌರ್ಮೆಂಟ್ ಕೆಲಸದ್ದು ಲಾಸ್ಟ್ ವಿಡಿಯೋಲಿ ಅದೇ ಹೇಳಿದ್ದೆ ಸ್ನೇಹಿತರೆ. ಈ ವಿಡಿಯೋಲು ನಾನು ಗೌರ್ಮೆಂಟ್ ಕೆಲಸಗಳು ಏನೇನು ಲೇಟೆಸ್ಟಾಗಿ ಅಪ್ಡೇಟ್ ನನಗೆ ಸಿಗ್ತಾ ಇದೆ ಅದನ್ನೆಲ್ಲ ನಿಮಗೆ ಈಗ ಒಂದೊಂದಾಗಿ ತೋರಿಸ್ಕೊಡೋಕೆ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ, ಯಾರ್ಯಾರಿಗೆ ಏನೇನು ಎಲಿಜಿಬಿಲಿಟಿ ಇದೆ ಅದಕ್ಕೆ ಅಪ್ಲೈ ಮಾಡಿ ಸ್ನೇಹಿತರೆ. ಖಂಡಿತ ಸಿಗುತ್ತೆ ನಿಮಗೆ ಎಲಿಜಿಬಿಲಿಟಿ ಇದ್ದರೆ. ಸೊ ಈಗ ರೈಲ್ವೆ ಇಲಾಖೆಯಲ್ಲಿ 11,558 ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಇದು ರೈಲ್ವೆ ಡಿಪಾರ್ಟ್ಮೆಂಟು. ಸೊ ಈಗ ಬಿಟ್ಟಿದ್ದಾರೆ. ಒಂದೊಂದಾಗಿ ಇದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಯಾವಾಗಲೂ ಕೇಳ್ಕೊಂಡಂಗೆ ಇವಾಗಲೂ ವಿಡಿಯೋ ಲಾಸ್ಟಲ್ಲಿ ಕೇಳ್ತಾಯಿದ್ದೀನಿ, ಫಸ್ಟಲ್ಲೇ ಕೇಳ್ತಾಯಿದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಂದು ಬೆಲ್ ಬಟನ್ ಒತ್ತಿ, ಅದರ ಪಕ್ಕದಲ್ಲಿರೋ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಆವಾಗಲೇ ನಾನು ಮಾಡೋ ಹೆಚ್ಚೆಚ್ಚು ವೀಡಿಯೋಸ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ನೋಡೋಕ್ಕೆ. ಸೊ ಬನ್ನಿ ಸ್ನೇಹಿತರೆ, ಜಾಸ್ತಿ ತಡ ಮಾಡೋದು ಬೇಡ. ಫಸ್ಟು ರೈಲ್ವೆ ಡಿಪಾರ್ಟ್ಮೆಂಟು ಏನೇನು ಕೇಳಿದ್ದಾರೆ ಅಂತ ನೋಡ್ಬಿಡೋಣ. ನೋಡಿ ಸ್ನೇಹಿತರೆ, ನೋಡೋದಾದರೆ ಈಗ RRB ರೈಲ್ವೆ ಡಿಪಾರ್ಟ್ಮೆಂಟು ಬಿಟ್ಟಿದ್ದಾರೆ. ಇದರಲ್ಲಿ ಏನಂತ ನೋಡಿ ಸ್ನೇಹಿತರೆ, RRB 2024 ಬಿಡುಗಡೆ ಆಗಿದೆ ನೇಮಕಾತಿ ಸೂಚನೆ. ಇದನ್ನೆಲ್ಲ ಓದ್ಕೊಂಬಿಡಿ ಸ್ನೇಹಿತರೆ. ನಾನು ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿದೆ ಅದು ಮಾತ್ರ ನಿಮಗೆ ಓದ್ಕೊಂಡು ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ವಲಯಗಳಿಗೆ ಖಾಲಿ ಇರುವ ಕ್ಲರ್ಕು, ಟೈಪಿಸ್ಟು, ಸ್ಟೇಷನ್ ಮಾಸ್ಟರು, ಸೂಪರ್ವೈಸರು ಮುಂತಾದ ಹಲವಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 12ನೇ ತರಗತಿ ಮತ್ತು ಪದವಿ ಪಡೆದವರಿಗೆ ಇದೊಂದು ಸುವರ್ಣ ಅವಕಾಶ. ಅಂದರೆ 12th ಸೆಕೆಂಡ್ ಇಯರ್ PUC ಮುಗಿಸಿರೋರ್ಗೂ ಇದು ಆಗುತ್ತೆ. ಆಮೇಲೆ ಡಿಗ್ರಿ ಫೈನಲ್ ಇಯರ್ ಮುಗಿಸಿರೋರ್ಗೂ ಇದಾಗುತ್ತೆ ಸ್ನೇಹಿತರೆ. ಅಂದರೆ +2 ಮಾಡಿರೋರಿಗೆ ಕೆಲವೊಂದು ಕೆಲಸಗಳಿರುತ್ತೆ ಇದರಲ್ಲಿ, ಡಿಗ್ರಿ ಮಾಡಿರೋರಿಗೆ ಕೆಲವೊಂದು ಕೆಲಸಗಳಿರುತ್ತೆ. ಸೊ ಆ ವಿದ್ಯಾರ್ಹತೆ ತಕ್ಕಂಗೆ ಕೆಲಸಗಳು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಏನೇನು ಅಂತ ಮುಂದೆ ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಅರ್ಜಿ ಮಂಡಳಿಯು ಮಾಡಿಕೊಟ್ಟು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ, ಇದು 3 ಇರುತ್ತಂತೆ ಸ್ನೇಹಿತರೆ. ಅಂದರೆ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಆ್ಯಂಡ್ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಇದು 3ನೂ ಪಾಸ್ ಮಾಡಬೇಕಂತೆ ಸ್ನೇಹಿತರೆ. ವೆಬ್ಸೈಟು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಅದಿನ್ನೂ ಕೆಳಗೆ ವಿವರವಾಗಿ ಕೊಟ್ಟಿರ್ತಾರೆ, ನೋಡ್ಕೊಂಬರೋಣ ಸ್ನೇಹಿತರೆ. ನೋಡಿ ರೈಲ್ವೆಯಲ್ಲಿ ವಿವಿಧ ಹುದ್ದೆಗಳು. ಸೊ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ನೋಡಿ, ಆರ್ಗನೈಸೇಷನ್ ನೇಮ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB. ವೇರಿಯಸ್ ಪೋಸ್ಟ್ ನೇಮ್ ಅಂದರೆ ಹಲವಾರು ಪೋಸ್ಟ್ಗಳ ಹೆಸರಿದೆ, ಅದಕ್ಕೆ ಹಲವಾರು ಪೋಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಟೋಟಲ್ ವ್ಯಾಕೆನ್ಸಿ 11,558. ಅಪ್ಲಿಕೇಶನ್ ಪ್ರೋಸೆಸ್ ಅಂದರೆ ಅಪ್ಲೈ ಹೇಗೆ ಮಾಡಬೇಕು, ಆನ್ಲೈನ್ ಮೂಲಕನೇ ಮಾಡಬೇಕು. ಬೇರೆ ಯಾವುದೋ ಆಫೀಸಿಗೆ ಅರ್ಜಿ ತೊಗೊಂಡೋಗಿ ಕೂಡ ಆ ಥರ ಇದರಲ್ಲಿಲ್ಲ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾ ಇದು. ಆಲ್ ಓವರ್ ಇಂಡಿಯಾದಲ್ಲಿ ಬೆಂಗಳೂರಿಗೆ ಎಷ್ಟು ಸೇರುತ್ತೆ ಹುದ್ದೆ ಏನು ಅನ್ನೋದನ್ನ ಇದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡಿ, ಇನ್ನೂ ಕೆಳಗೆ ಬರೋದಾದ್ರೆ ಸ್ನೇಹಿತರೆ, ನೋಡಿ, ಗ್ರ್ಯಾಜುಯೇಟ್ ಪೋಸ್ಟ್ ಅಂದರೆ ಡಿಗ್ರಿ ಮಾಡಿರೋರಿಗೆ ಅಪ್ಲೈ ಮಾಡೋಕ್ಕೆ ಫಸ್ಟ್ ಡೇಟ್ ಯಾವತ್ತು? ಇವತ್ತೇ ಸ್ನೇಹಿತರೆ. ನೋಡಿ, ನಾನು ಈ ವಿಡಿಯೋ ಮಾಡ್ತಾ ಇರೋದು 14 ಸೆಪ್ಟೆಂಬರ್ 2029ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತೇ ಅಪ್ಲೋಡು ಮಾಡ್ತೀನಿ. ಸೊ ಅಲ್ಲೂ ಡೇಟ್ ಸಹ 14/9/24 ಇದೆ. ಅಂದರೆ ಇವತ್ತಿಂದ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಂದರೆ ಸ್ನೇಹಿತರೆ, ನೋಡಿ, 13/10/2024. ಅಂದರೆ ಬರೋ ತಿಂಗಳು 13ನೇ ತಾರೀಕುವರೆಗೂ ಇದು ಡೇಟ್ ಇರುತ್ತೆ ಸ್ನೇಹಿತರೆ ಅಪ್ಲೈ ಮಾಡೋಕ್ಕೆ. ಅಂದರೆ ಇದು ಡಿಗ್ರಿ ಮಾಡಿರೋರಿಗೆ ಈ ಡೇಟು. ಕೆಳಗೆ ನೋಡಿದ್ರೆ ಸ್ನೇಹಿತರೆ, ನೋಡಿ, ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಅಂದರೆ ಇದು PUC ಮುಗಿಸಿರ್ತಾರಲ್ಲ ಸೆಕೆಂಡ್ ಇಯರು, ಅವ್ರಿಗೆ ಅಪ್ಲೈ ಡೇಟ್ ಯಾವಾಗಂದರೆ 21 ಇದೇ ತಿಂಗಳು 21ನೇ ತಾರೀಕಿಂದ. ಸೊ ಸೆಪ್ಟೆಂಬರ್ 21ನೇ ತಾರೀಕಿಗೆ ಅವ್ರು ಬಿಡ್ತಾರೆ ಅಪ್ಲೈ ಮಾಡೋಕ್ಕೆ. ಇನ್ನೂ ಬಿಟ್ಟಿಲ್ಲ ಯಾರಿಗೆ? PUC ಮುಗಿಸಿರೋರಿಗೆ. ಡಿಗ್ರಿ ಮುಗಿಸಿರೋರಿಗೆ ಇವತ್ತಿಂದ ಬಿಟ್ಟಿದ್ದಾರೆ ಆನ್ಲೈನ್ ಅಪ್ಲೈ ಮಾಡ್ಬೋದು ಅಂತ. ಸೊ PUC ಅವ್ರಿಗೆ 21ಕ್ಕೆ ಬಿಟ್ಟರೆ ಅದು ಲಾಸ್ಟ್ ಡೇಟ್ ಯಾವಾಗ ಅಂದರೆ ಅಪ್ಲೈ ಮಾಡೋಕ್ಕೆ 20 ಅಕ್ಟೋಬರ್ 2024. ಸೊ ಬರೋ ತಿಂಗಳು 20ನೇ ತಾರೀಕುವರೆಗೂ ಅಪ್ಲೈ ಮಾಡ್ಬೋದು ಯಾರು ಡಿಗ್ರಿ ಮಾಡಿರೋರು. ಸೊ ಇದು ಒಂದು ಅಪ್ಲೈ ಮಾಡೋ ಡೇಟು ಮತ್ತು ಲಾಸ್ಟ್ ಡೇಟು ಸ್ನೇಹಿತರೆ.
ಆಮೇಲೆ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ನೋಡಿ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಖಾಲಿಗಳಿವೆ ಕೆಲಸಗಳು ನೋಡಿ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಅದು 990 ಪೋಸ್ಟ್ ಇದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟು ಅದು 361 ಪೋಸ್ಟ್ ಇದೆ. ರೈಲು ಗುಮಾಸ್ತ ಅಂದರೆ ಪಿಯೋನ್ ಅಂತಾರಲ್ಲ ಅದು 72 ಪೋಸ್ಟ್ ಇದೆ. ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕು ಈ ಟಿಕೆಟೆಲ್ಲ ಇಶ್ಯೂ ಮಾಡ್ತಾರಲ್ಲ ಸ್ನೇಹಿತರೆ ಅವ್ರಿಗೆ ಪೋಸ್ಟು 2022 ಪೋಸ್ಟ್ ಇದೆ. ಅದು ಯಾರಿಗೆ? ಅದು ಅಂಡರ್ ಗ್ರ್ಯಾಜುಯೇಟ್ಗೆ PUC ಸೆಕೆಂಡ್ ಇಯರ್ ಮುಗಿಸಿರ್ತಾರಲ್ಲ ಅವ್ರಿಗೆ ಈ ಪೋಸ್ಟ್ಗಳು ಸ್ನೇಹಿತರೆ. ಇಲ್ಲಿ ಕೆಳಗೆ ಬರೋದು ನೋಡಿ, ಅವ್ರಿಗೆ 3445 ಪೋಸ್ಟ್ ಇದೆ ಒಟ್ಟು. ಇದು ಡಿಗ್ರಿ ಮಾಡಿರೋರಿಗೆ 8113 ಪೋಸ್ಟ್ ಖಾಲಿ ಇದೆ ನೋಡಿ. ಗ್ರ್ಯಾಜುಯೇಟ್ ಪೋಸ್ಟ್ ಅಂದರೆ ಇದರಲ್ಲಿ ಏನೇನು ಕೆಲಸದ ಹೆಸರು ಅಂದರೆ ಸರಕು ರೈಲು ನಿರ್ವಾಹಕ ಇದು 3144 ಪೋಸ್ಟ್ ಖಾಲಿ ಇದೆ. ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಇದು 1736 ಪೋಸ್ಟ್ ಇದೆ. ಹಿರಿಯ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದು 725 ಪೋಸ್ಟ್ ಇದೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದು 1507 ಪೋಸ್ಟ್ ಇದೆ. ಇನ್ನು ಸ್ಟೇಷನ್ ಮಾಸ್ಟರ್ ಇದು 994 ಪೋಸ್ಟ್ ಖಾಲಿ ಇದೆ ಸ್ನೇಹಿತರೆ ನೋಡಿ. ಡಿಗ್ರಿಗೂ PUCಗೂ ಇಷ್ಟೊಂದು ಪೋಸ್ಟ್ಗಳು ಖಾಲಿ ಇದೆ. ವಿದ್ಯಾರ್ಹತೆ ಏನೇನು ಬೇಕು ನೋಡಿ ಸ್ನೇಹಿತರೆ. ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಅಂದರೆ +2 ಮುಗಿಸಿರ್ತಾರಲ್ಲ ಅವ್ರಿಗೆ ಏನೇನು ಇರಬೇಕು ಅಂದರೆ ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ ಪಾಸ್ ಮಾಡಿರಬೇಕು. ಆಮೇಲೆ ಕಂಪ್ಯೂಟ್ರ್ ಜ್ಞಾನದ ಬಗ್ಗೆ ತಿಳುವಳಿಕೆ ಇರಬೇಕು. ಅದೇ ಸೆಕೆಂಡ್ PUC ಮುಗಿಸಿರ್ತಾರಲ್ಲ ಸ್ನೇಹಿತರೆ ಅದು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಸಂಸ್ಥೆ ಆಗಿರಬೇಕು. ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ನಡೆಸ್ತಾ ಇರ್ತಾರಲ್ಲ ಸ್ನೇಹಿತರೆ ಕಾಲೇಜು, ಅಂಥ ಕಾಲೇಜಲ್ಲಿ +2 ಓದಿ ಮುಗಿಸಿ ಅವ್ರಿಗೆ ಸರ್ಟಿಫಿಕೇಟು ತೊಗೊಂಡಿರ್ಬೇಕು. ಆಮೇಲೆ ಲೈಟಾಗಿ ಕಂಪ್ಯೂಟ್ರ್ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಇನ್ನು ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಅಂದರೆ ಡಿಗ್ರಿ ಮಾಡಿರೋರಿಗೆ ಅಲ್ಲಿ ಕೆಲಸದ ಏನೇನು ಹಾಕಿದರೆ ಅದಕ್ಕೆ ನೀವೇನು ಪಡೆದಿರಬೇಕು ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದುಕೊಂಡಿರಬೇಕು. ಅಂದರೆ ಸೇಮ್ ಇದನ್ನು ಅದೇ ಥರನೇ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಡಿಗ್ರಿ ಕಾಲೇಜೆಲ್ಲ ನಡೆಸ್ತಾ ಇರ್ತಾರಲ್ಲ ಅಲ್ಲಿ ಓದಿ ನೀವು ಸರ್ಟಿಫಿಕೇಟ್ ತೊಗೊಂಡಿರ್ಬೇಕು ಏನು ಡಿಗ್ರಿದು. ಸೊ ಅವ್ರಿಗೆ ಇದು ಸೂಟಬಲ್ ಆಗುತ್ತೆ ಅಷ್ಟು ಅವ್ರ ಹತ್ರ ರೆಡಿ ಇದ್ದರೆ. ಇನ್ನು ವಯಸ್ಸಿನ ಮಿತಿ ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ವಯೋಮಿತಿಯು ಕನಿಷ್ಠ ಅಂದರೆ ಕಮ್ಮಿ ಅಂದರೆ 18 ವರ್ಷ ತುಂಬಿರ್ಬೇಕು ಸ್ನೇಹಿತರೆ, ಮತ್ತು ಗರಿಷ್ಠ ಅಂದರೆ 33 ವರ್ಷ ಲಾಸ್ಟು ಸ್ನೇಹಿತರೆ. 33 ವರ್ಷ ಏಜು ಅಷ್ಟರೊಳಗೆ ಅಷ್ಟು 33ನೇ ವಯಸ್ಸಿರೋರು ಅಪ್ಲೈ ಮಾಡ್ಬೋದು. ಈಗ 34ನೇ ವರ್ಷಕ್ಕೆ ಒಂದಿನ ಕಮ್ಮಿ ಇದೆ ಅಂದ್ಕೊಳ್ಳಿ, ಇವತ್ತು ಅವ್ರಿಗೆ ನಾಳೆ ತುಂಬುತ್ತೆ ಅಂದ್ಕೊಳ್ಳಿ, ಅವರು ಇವತ್ತು ಅಪ್ಲೈ ಮಾಡ್ಬೋದು. ಅಂದರೆ ಇವತ್ತೇ ಲಾಸ್ಟ್ ದಿನ ಅವ್ರಿಗೆ, ಆ ಥರ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಅರ್ಜಿ ಶುಲ್ಕ ಅಂದರೆ ಇದು ಫೀಸು ಸ್ನೇಹಿತರೆ. ಫೀಸು ಅಂದರೆ ಅಪ್ಲೈಗೆ ಗೌರ್ಮೆಂಟ್ ಅವರು ನಿಗದಿಪಡಿಸಿದ ಫೀಸು ಸಾಮಾನ್ಯ EWS OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಸ್ನೇಹಿತರೆ. ಇನ್ನು SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವ್ರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 250 ಸ್ನೇಹಿತರೆ. ಸೊ ಇದು ನೋಡಿರೋದು ಸ್ನೇಹಿತರೆ ಫೀಸ್. ಇದು ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಫೀಸ್ ಎಷ್ಟು ಅಂತ. ಇನ್ನು ಅಗತ್ಯವಿರುವ ದಾಖಲೆಗಳು ಏನಿರಬೇಕು ನಮ್ಮ ಹತ್ರ: 10ನೇ ತರಗತಿ ಮತ್ತು 12ನೇ ತರಗತಿಯ ಮಾರ್ಕ್ ಶೀಟ್ಗಳು, ಮಾರ್ಕ್ಸ್ ಕಾರ್ಡು, 10th +2 ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಮೇಲೆ ಪದವಿ ಪ್ರಮಾಣ ಪತ್ರ, ಇದು ಡಿಗ್ರಿದು ಮಾಮೂಲಿ ಫೈನಲ್ ಇಯರ್ದು ಸರ್ಟಿಫಿಕೇಟ್ ಇರುತ್ತಲ್ಲ ಸ್ನೇಹಿತರೆ, ಇಲ್ಲ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಸಿಕ್ಕಿರುತ್ತಲ್ಲ ನಿಮಗೆ ಅದು. ಆಮೇಲೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಅಪ್ಲೈ ಮಾಡೋಕ್ಕೆ. ಆಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ. RRB ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಅಧಿಕೃತ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. RRBApply.government.in ಭೇಟಿ ಕೊಡಬೇಕು. ಅಂದರೆ ಇದನ್ನು ಟೈಪ್ ಮಾಡಬೇಕು ನೀವು. ಸರ್ಚ್ ಇಂಜನಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ, ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ನಾವು ಟೈಪ್ ಮಾಡಲ್ಲ ಸ್ನೇಹಿತರೆ, ಆ ಥರ ಇದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ನಿಮಗೆ ಮುಖಪುಟ ಮೆನು ಬಾರ್ನಲ್ಲಿರೋ ಅಪ್ಲೈ ಆನ್ಲೈನ್ ಅನ್ನೋದು ಒಂದು ಪೇಜು ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿ ಹೊಸ ನೋಂದಣಿಯ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಅಲ್ಲಿ ಹೊಸ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ,
ಅದನ್ನು ಕ್ಲಿಕ್ ಮಾಡಿಬಿಟ್ಟು ಹೊಸ್ದಾಗಿ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ನಿಮ್ಮೊಂದು ಇಮೇಲ್ ಐ ಡಿ ಹಾಕಿ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಂತರ ಮುಖಪುಟಕ್ಕೆ ಹಿಂದಿರುಗಿ ಮತ್ತು ಈಗಾಗಲೇ ನೋಂದಾಯಿಸಲಾದ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಈಗ ಅದರಲ್ಲಿ ಫಸ್ಟು ರಿಜಿಸ್ಟರ್ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಇದರಲ್ಲಿ ಲಾಗಿನ್ ಮಾಡಿ ಅಂತ ಇರುತ್ತೆ ಸ್ನೇಹಿತರೆ. ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿರ್ಬೇಕಾದ್ರೆ ಅವ್ರಿಗೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ಐ ಡಿ ಪಾಸ್ವರ್ಡ್ನ ರಿಜಿಸ್ಟರ್ ಅನ್ನೋ ಪಕ್ಕದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಇಲ್ಲಿ ಕ್ಲಿಕ್ ಮಾಡಿ ಅಂದಾಗ ಆ ಲಾಗಿನ್ ಜಾಗದಲ್ಲಿ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಬೇಕಾದ್ರೆ ಏನು ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನು ಅಲ್ಲಿ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ. ಲಾಗಿನ್ ಆದಮೇಲೆ ಅರ್ಜಿ ನಮೂನೆಯನ್ನು ಸರಿಯಾಗಿ ಭರ್ತಿ ಮಾಡಿ, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಿ. ಅಂದರೆ ಈ ಫೀಸ್ ಕಟ್ಟೋದೆಲ್ಲ ಆನ್ಲೈನಲ್ಲೇ ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೀವು ಏನೇನು ನಿಮ್ಮ ಡೀಟೇಲ್ನೆಲ್ಲ ಭರ್ತಿ ಮಾಡಿ, ಏನೇನು +2 ಆಧಾರ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ಮೇಲೆ ಸ್ನೇಹಿತರೆ ನಿಮಗೆ ಅಲ್ಲಿ ನೆಕ್ಸ್ಟ್ ಪೇಜು ಫೀಸ್ ಕಟ್ಟಿ ಅಂತ ಬರುತ್ತೆ. ಅದನ್ನು ನೀವು ಆನ್ಲೈನಲ್ಲೇ ಪೇ ಮಾಡಬೇಕು. ಆನ್ಲೈನಲ್ಲಿ ಪೇ ಮಾಡಿದ್ಮೇಲೆ ಮುಂದಿನ ಪೇಜಿಗೆ ಅದು ಹೋಗುತ್ತೆ. ಸೊ RRB NTPC ಅರ್ಜಿ ನಮೂನೆಯನ್ನು ಸಲ್ಲಿಸಿ ಮತ್ತು ಅದರ ಮುದ್ರಣವನ್ನು ತೆಗೆದುಕೊಳ್ಳಿ. ನೋಡಿ, RRB NTPC ಅರ್ಜಿ ಅಂದರೆ ಪೇಮೆಂಟ್ ಆದಮೇಲೆ ಲಾಸ್ಟ್ ಪೇಜ್ ಬರುತ್ತೆ ನಿಮಗೆ, ಸಬ್ಮಿಟ್ ಅಂತ ಕೊಡಿ ಅಂತ. ಅದು ಸಬ್ಮಿಟ್ ಮಾಡಿದ್ಮೇಲೆ ಮುಗೀತು, ನಿಮ್ಮದು ಅಪ್ಲೈ ಆಗೋಗಿದೆ ಅಂತ. ಒಂದು PDF ಡೌನ್ಲೋಡ್ ಆಗುತ್ತೆ, ಒಂದು ಚಲನ್ನು. ಅದನ್ನು ನೀವು ತೆಗೆದು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ ಕೊಟ್ಟಿದ್ದಾರೆ. ಇನ್ನೊಂದು ಏನಂದ್ರೆ ಸ್ನೇಹಿತರೆ, ದಯವಿಟ್ಟು ನೋಡಿ, ಅಫಿಷಿಯಲ್ ಶಾರ್ಟ್ ನೋಟಿಫಿಕೇಷನ್ PDF ಅಂತ ಇದೆಯಲ್ಲ, ದಯವಿಟ್ಟು ಅದನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋನ ಯಾರೇ ನೋಡ್ತಾ ಇದ್ರು ಅವ್ರ ವೀಡಿಯೋನ ಫಸ್ಟಿಂದ ಈ ಲಾಸ್ಟ್ ಹಂತಕ್ಕೆ ಬಂದಾಗ ನಾನು ಈ ವಿಷಯ ಹೇಳಬೇಕಾದ್ರೆ ದಯವಿಟ್ಟು ಇದನ್ನು ಫಸ್ಟ್ ಮಾಡಿ ಸ್ನೇಹಿತರೆ. ಅಫಿಷಿಯಲ್ ಶಾರ್ಟ್ ನೋಟಿಫಿಕೇಷನ್ PDF ಅಂತ ಅದ್ರ ಮುಂದೆ ಏನು ಯೆಲ್ಲೋ ಕಲರ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಒಂದು ಡೌನ್ಲೋಡ್ ಆಗುತ್ತೆ. ಅಂದರೆ ಈ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ಅದರಲ್ಲಿ ವಿವರಣೆಯಾಗಿ ಕೊಟ್ಟಿರ್ತಾರೆ. ನೀವು ಅದನ್ನು ಓದಿದ್ರೇ ನಿಮಗೆ 100% ಅರ್ಥ ಆಗುತ್ತೆ ಸ್ನೇಹಿತರೆ, ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ ಅವರು ಪಿನ್ ಟು ಪಿನ್ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ. ಸೊ ಅದನ್ನು ನೀವು ಓಪನ್ ಮಾಡಿಕೊಂಡು ಎಲ್ಲ ಓದಾದಮೇಲೆ ಅದ್ರ ಕೆಳಗಡೆನೇ ಇದು ನೋಡಿ ಸ್ನೇಹಿತರೆ, ಗ್ರ್ಯಾಜುಯೇಟ್ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಲಿಂಕ್, ಇದನ್ನು ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ಅಪ್ಲೈ ಮಾಡೋವಂಥ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ನೋಡಿ, ಅಂಡರ್ ಗ್ರ್ಯಾಜುಯೇಟ್ ಅಫಿಷಿಯಲ್ ನೋಟಿಫಿಕೇಷನ್ PDF ಅದಿನ್ನೂ ಬಿಟ್ಟಿಲ್ಲ, ಅದಕ್ಕೆ ಅದು ಹೈಲೈಟ್ ಆಗಿಲ್ಲ, ಡಾರ್ಕ್ ಕಲರ್ ಇಲ್ಲ ನೋಡಿ, ಲೈಟ್ ಕಲರಲ್ಲಿದೆ. ಅಂಡರ್ ಗ್ರ್ಯಾಜುಯೇಟ್ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಲಿಂಕ್ ಕೂಡ ಓಪನ್ ಆಗಿಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಅವ್ರಿಗೆ 21ನೇ ತಾರೀಕಿಂದ ಅಲ್ಲ ಬಿಟ್ಟಿರೋ ಸ್ನೇಹಿತರೆ, ಇವತ್ತಿನ್ನೂ 14. ಸೊ 21ಕ್ಕೆ ಅವ್ರಿಗೆ ಇಲ್ಲಿ ಬ್ಲೂ ಕಲರ್ ಡಾರ್ಕ್ ಆಗಿ ಬರುತ್ತೆ ನೋಡ್ಕೊಳ್ಳಿ ಆವಾಗ, ಯಾಕಂದರೆ ಅವಾಗ ಬಿಡ್ತಾರಲ್ವ, ಅದರಿಂದ ಇವಾಗೇನು ಬಿಟ್ಟಿಲ್ಲ, ಅದಕ್ಕೆ ಡಾರ್ಕ್ ಆಗಿದೆ. ಬಟ್ ಗ್ರ್ಯಾಜುಯೇಷನ್ ಮಾಡಿರೋರಿಗೆ, ಡಿಗ್ರಿ ಮಾಡಿರೋರಿಗೆ ಇವತ್ತಿಂದನೇ ಬಿಟ್ಟಿದ್ದಾರಲ್ವ, ಅದಕ್ಕೆ ಇಲ್ಲಿ ಅಪ್ಲೈ ಹಿಯರು ಡೌನ್ಲೋಡ್ ಅನ್ನೋದು ಜಾಸ್ತಿ ಬ್ಲೂ ಕಲರಲ್ಲಿ ಇದೆ ನೋಡಿ, ಅದು ವರ್ಕ್ ಆಗುತ್ತೆ, ಅದನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ದಯವಿಟ್ಟು PDF ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಯಾರ್ಯಾರು ಡಿಗ್ರಿ ಮುಗಿಸಿ ಈ ಕೆಲಸಕ್ಕೆ ಸೇರಬೇಕು ಅಂತ ಇಷ್ಟಪಡ್ತಿರೋ ಅವರು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಂಡು ಆಮೇಲೆ ಅಪ್ಲೈ ಹಿಯರಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದ್ರದ್ದು ಅಫಿಷಿಯಲ್ ವೆಬ್ಸೈಟು indianrailways.gov.in. ಮೋರ್ ಅಪ್ಡೇಟ್ಸ್, ಇನ್ನೂ ಏನಾರು ಅಪ್ಡೇಟ್ಗಳು ಬೇಕು ಅಂದರೆ ನೀವು karnataka.in ಹೋದರೆ ಅಲ್ಲಿ ನಿಮ್ಗೆ ಇನ್ನೂ ಬೇರೆ ಬೇರೆ ಕೆಲಸದ್ದು ಅದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಒಂದು ರೈಲ್ವೆ ಕೆಲಸದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ನಿಮಗೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇನ್ನೂ ಮುಂದೆ ಇದೇ ಥರ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ನಿಮಗೆ ಬೇಕಾಗಿರೋಂಥ ಹೆಲ್ಪ್ ಆಗುವಂಥ ವೀಡಿಯೋಸ್ನೇ ಮಾಡ್ತೀನಿ. ಸೊ ಈಗ ಹೇಳ್ತಾ ನನ್ನ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ನಮಸ್ಕಾರ ಸ್ನೇಹಿತರೆ.